ಚುನಾವಣೆಯಲ್ಲಿ ಮೋದಿಗೆ ಮುಖಭಂಗವಾಗುತ್ತಾ? ಬಿಹಾರ್ ವಿಧಾನಸಭಾ ಮತದಾನ ಕ್ಷೇತ್ರದಲ್ಲಿ ಇವತ್ತು ಹಬ್ಬದ ವಾತಾವರಣ ಅಂತ ಕೂಡ ಹೇಳಬಹುದು. ಮೊದಲ ಹಂತದ ಮತದಾನ ಇವತ್ತು 7 ಗಂಟೆಗೆ ಪ್ರಾರಂಭವಾಗಿ ಸಂಜೆ 7:30ಕ್ಕೆ ಮುಕ್ತಾಯವಾಗಲಿದ್ದು ಸುಮಾರು 3.5 ಕೋಟಿ ಮತದಾರ ಪ್ರಭುಗಳು 1314 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಈ ಬಿಹಾರ್ ಚುನಾವಣೆ ಇಂದು ನಡೆಯಲಿದೆ. 121 ಕ್ಷೇತ್ರಕ್ಕೆ ಮತದಾನದ ಮೊದಲ ದಿನ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಹೌದು, ಬಿಹಾರ್ನಲ್ಲಿ ಇವಾಗ ಆಲ್ರೆಡಿ ಮತದಾನ ಪ್ರಭುಗಳು ಮತದಾನವನ್ನ ಮಾಡ್ತಿದ್ದಾರೆ. ಜೊತೆಗೆ ಯಾವ ಕ್ಷೇತ್ರಕ್ಕೆ ಮುನ್ನಡೆಯಾಗುತ್ತೆ, ಯಾರ ಒಂದು ಭವಿಷ್ಯ ಈ ಒಂದು ಬಿಹಾರದ ಮತದಾನದಲ್ಲಿ ನಿರ್ಧಾರವಾಗುತ್ತೆ ಅಂತ ಕಾಯ್ದು ನೋಡ್ಬೇಕಿದೆ. ಆಲ್ಮೋಸ್ಟ್ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರತಕ್ಕಂತ ಅಭ್ಯರ್ಥಿಗಳ ಕಾರುಬಾರು ಈ ಒಂದು ಚುನಾವಣೆಯಲ್ಲಿ ಜಾಸ್ತಿ ಇದೆ ಅಂತ ಮಾಹಿತಿಗಳು ಲಭ್ಯವಾಗ್ತದೆ. ಬಹುಶಃ 32 ಕ್ರಿಮಿನಲ್ ಒಂದು ಅಭ್ಯರ್ಥಿಗಳು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅಥವಾ ಸ್ಪರ್ಧಿಸಿದ ಚುನಾವಣೆಯ ಒಂದು ಅಭ್ಯರ್ಥಿಗಳಲ್ಲಿ ಏನಾಗ್ತಿದ್ದಾರೆ ಅಂತಂದ್ರೆ ಹಿಂದೆ ಮುಂದೆ ಅವರೇ ಸುಳಿದಾಡ್ತಾ ಇದ್ದಾರೆ ಅಂತ ಕೂಡ ನೋಡ್ತಿರ್ಬೋದು. NDA ಮೈತ್ರಿಕೂಟದ ಯುದ್ಧ ಅಂತ ಕೂಡ ಇದನ್ನ ಹೇಳ್ಬೋದು. ಈ ಬಿಹಾರ್ ಚುನಾವಣೆ ಏನಿದೆಯಲ್ಲ ಇದನ್ನ NDA ಮೈತ್ರಿಕೂಟದ ಒಂದು ಯುದ್ಧ ಅಂತ ಕೂಡ ಕರೀಬಹುದು. ಬಿಹಾರ್ ಚುನಾವಣೆ ಒಂದು ಮುಂದಿನ ಹಂತಕ್ಕೆ ದಿಕ್ಸೂಚಿಯಾಗಿ ಮಾರ್ಪಡಲಿದೆ. ಕಳೆದ ವರ್ಷದ ಚುನಾವಣೆ ಕರ್ನಾಟಕದಲ್ಲಿ ಬಿಜೆಪಿ ಬರುತ್ತೆ ಅಂತ ಸಾಕಷ್ಟು ಏನ್ ಮಾಡಿದ್ವಿ ಅಂತಂದ್ರೆ ಕೋಪನ ಇಟ್ಕೊಂಡಿದ್ವಿ. ಇನ್ನೇನು ಬಿಜೆಪಿ ಅವರೇ ರಾಜ್ಯದಲ್ಲಿ ಸುಭದ್ರ ಒಂದು ಆಡಳಿತವನ್ನ ನಡೆಸ್ತಾರೆ ಅನ್ನೋಷ್ಟರ ಹೊತ್ತಿಗೆ ಏನಾಗಿತ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲರ ಒಂದು ನಿಲುವನ್ನ ಏನ್ ಮಾಡ್ತು, ಹುಸಿ ಮಾಡ್ತು. NDA ಮೈತ್ರಿಕೂಟ ಮತ್ತು ಮಹಾಗಠಬಂಧನ್ ನಡುವೆ ಪ್ರತಿಷ್ಠೆಯ ಒಂದು ಪೈಪೋಟಿ ಸ್ಟಾರ್ಟ್ ಆಗಿದೆ. ಬಿಹಾರ್ ಮತ ಸಮರದ ಕ್ಲೈಮ್ಯಾಕ್ಸ್ ಘಟ್ಟ ಇವತ್ತು ಅಂತ ಕೂಡ ಹೇಳಬಹುದು. ಜೊತೆಗೆ ಇಲ್ಲೇನಾಗ್ತಿದೆ ಅಂತಂದ್ರೆ ಲೋಕಸಭಾ ಚುನಾವಣೆಯನ್ನ ನಾವು ನೋಡಿದ್ವಿ. NDA ಪಕ್ಷಕ್ಕೆ ಏನಾದ್ರೂ ಸೋಲು ತಂದು ಕೊಡತ್ತಾ ಇವತ್ತಿನ ಭವಿಷ್ಯದ ಒಂದು ಮತದಾನ ಅಂತ ಕೂಡ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇದೀವಿ ಬಿಹಾರದ ಒಂದು ಚುನಾವಣೆಯು ಮುಂದಿನ ಹಂತದ ಒಂದು ದಿಕ್ಸೂಚಿಗಳಿಗೆ ಕಾರಣ ಆಗುತ್ತೆ ಮತ್ತು ಬದಲಾವಣೆ ಕೂಡ ತರುತ್ತೆ ಎಲ್ಲದರಲ್ಲೂ ಅಂತ ಕೂಡ ಹೇಳಬಹುದು. ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ವಿಜಯವಾಹಿನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.